ಸ್ಯಾಂಡಲ್ವುಡ್ ನಟ ನಿರ್ದೇಶಕ ಅಭಿನಯಿಸಿ ನಿರ್ದೇಶನ ಮಾಡುತ್ತಿರುವ ಫ್ರಾಡ್ ಋಷಿ ಚಿತ್ರದ ಮುಹೂರ್ತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ನೆಲ್ಲಿಕುಂಡೆ ಧಾಬಾದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಚಿತ್ರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಕ್ಲಾಪ್ ಮಾಡುವ ಮೂಲಕ ಚಿತ್ರತಂಡಕ್ಕೆ ಶುಭ ಕೋರಿದರು. ಕಾಮಿಡಿ ಸಿನಿಮಾ ಆಗಿರುವ ಫ್ರಾಡ್ ಋಷಿ ಚಿತ್ರವನ್ನು ಕನಕಪುರದ ಮೋಹನ್ ಹಾಗೂ ಸ್ನೇಹಿತರು ನಿರ್ಮಾಣ ಮಾಡುತ್ತಿದ್ದಾರೆ. ಪಕ್ಕ ಕಾಮಿಡಿ ಸಿನಿಮಾ ಇದಾಗಿದ್ದು ಕನಕಪುರ ಸೇರಿ ಸುತ್ತಮುತ್ತ ಶೂಟಿಂಗ್ ನಡೆಯಲಿದೆ. 45 ದಿನಗಳ ಕಾಲ ಶೂಟಿಂಗ್ ಮಾಡಿ ಮುಂದಿನ ಏಪ್ರಿಲ್ನಲ್ಲಿ ಸಿನಿಮಾವನ್ನು ತೆರೆಗೆ ತರುವ ಇಂಗಿತವನ್ನು ನಟ ನಿರ್ದೇಶಕ ಋಷಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾತನಾಡಿ, ಚಿತ್ರವು ಅದ್ದೂರಿಯಾಗಿ ಮೂಡಿಬರಲಿ, ಯಶಸ್ವಿ ಪ್ರದರ್ಶನ ಕಾಣುವಂತಾಗಲಿ ಎಂದು ಹಾರೈಸುತ್ತಾ ಚಿತ್ರತಂಡಕ್ಕೆ ಶುಭ ಕೋರಿದರು. ಶುಭ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬಂದು ಕನಕಪುರದಲ್ಲಿ ಈ ನಳ್ಳಿಗುಡ್ಡೆ ಕುಂಟೆ ದಾಬಾ ಜಾಗದಲ್ಲಿ ಒಂದು ಹೊಸ ನಿರ್ಮಾಣವನ್ನ, ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನ ಇವತ್ತು ಫ್ರಾಡ್ ಋಷಿ ತಂಡ ಮಾಡ್ತಾ ಇದೆ. ಬಹುಶಃ ಎಲ್ಲ ಕಲಾವಿದಗಳಿಗೆ, ನಿರ್ದೇಶಕರು, ನಿರ್ಮಾಪಕರು ಮತ್ತು ಎಲ್ಲ ಸಂಗೀತ, ಕತೆ, ಎಲ್ಲ ಹಿನ್ನೆಲೆ ಗಾಯನ ಎಲ್ರಿಗೂ ಕೂಡ ಮತ್ತು ಕಾರ್ಮಿಕ ವರ್ಗ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಯಶಸ್ವಿ ಚಿತ್ರ ಆಗ್ಲಿ. ಏನು ಫ್ರಾಡ್ ಋಷಿ ಕಾಮಿಡಿ ಸಿನಿಮಾ ಎಲ್ಲ ಸಿಗ್ತಾ ಇದೆ, ನಗೋಕೇನು ಸಿಗ್ತಾ ಇಲ್ಲ. ನಗ್ಲಿಕ್ಕೋಸ್ಕರ ಫ್ರಾಡ್ ಅಂತ ಇಟ್ಟಿದ್ದಾರೆ. ಸೊ ಹೆಸರೇ ಹೀರೋ ನೋಡ್ತಾ ಇದ್ರೆ ನಗ್ಬೇಕು ಅನಿಸ್ತದೆ. ಸದ್ಯ ಯಾರು ಇಲ್ಲೇನು ಕೈ ಕದರ್ಸ್ಕೊಂಡು ಹೋಗದಿದ್ರೆ ಸಾಕು. ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು ಅವೆಲ್ಲ. ಸೊ ಹಂಗಾಗಿ ಫ್ರಾಡ್ ಸಿನಿಮಾ ಇವತ್ತು ಅತ್ಯುತ್ತಮವಾಗಿ ಬರಲಿ. ಎಲ್ಲ ಕಲಾವಿದರುಗಳು ಹೊಸ ಹೊಸ ತಂಡ ರಚನೆ ಮಾಡಿ, ನಮ್ಮೆಲ್ಲ ನಿರ್ಮಾಪಕರು, ನಮ್ಮೆಲ್ಲ ತಾಲೂಕಿನ ನಮ್ಮ ಯುವ ಮಿತ್ರರೆಲ್ಲ ಸೇರಿ ಇವತ್ತು ಒಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಾನಿರ್ಬೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿರ್ಬೋದು, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಿಮ್ ಜೊತೆ ಇದ್ದೇವೆ. ನಿಮ್ಮ ಯಶಸ್ಸಿನ ಮುಂದೆ ನಿಮ್ಮ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಪ್ರಯತ್ನಗಳನ್ನ ಮಾಡ್ತಾ ಇರಿ, ಯಶಸ್ಸು ನಿಮ್ದಾಗತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಚಿತ್ರತಂಡದ ಎಲ್ಲ ಸದಸ್ಯರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭ ಕೋರಿ, ಈ ಚಿತ್ರ ಯಶಸ್ವಿ ಆಗ್ಲಿ. ಯಾವ ಚಿತ್ರ ಮುಳುಗುತ್ತೆ, ಯಾವ ಚಿತ್ರ ತೇಲುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಚಿತ್ರಗಳು ಖಂಡಿತ ಯಶಸ್ಸಿನ ಹಾದಿಯಲ್ಲಿ ಇತ್ತು, ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವ ಚಿತ್ರ ಬೇಕಾದ್ರೂ ಯಾವುದೇ ಸಂದರ್ಭದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಇವತ್ತು ಬಾಲಿವುಡ್ ಇರ್ಬೋದು, ನಮ್ಮ ಸ್ಯಾಂಡಲ್ವುಡ್ ಇರ್ಬೋದು, ಇವತ್ತು ಟಾಲಿವುಡ್ ಇರ್ಬೋದು, ದಕ್ಷಿಣ ಭಾರತದ ಚಿತ್ರಗಳು ಮಾತ್ರ ಇವತ್ತು ಯಶಸ್ಸನ್ನ ಕಾಣ್ತಾ ಇರೋದು. ಬೇರೆ ಚಿತ್ರಗಳು, ಬಾಲಿವುಡ್ ಚಿತ್ರಗಳು ಕೂಡ ಕಳೆದ 1 ವರ್ಷದಿಂದ 2 ವರ್ಷದಿಂದ ಯಾವುದೇ ಚಿತ್ರಗಳು ಕೂಡ ಯಶಸ್ಸನ್ನ ಕಂಡಿಲ್ಲ. ಆದ್ರೆ ನಮ್ಮ ಕನ್ನಡ ಚಿತ್ರಗಳು ಸುಮಾರು 2-3 ಚಿತ್ರಗಳು ಈ ವರ್ಷದಲ್ಲಿ ಯಶಸ್ಸನ್ನ ಕಂಡಿದೆ. ಮುಂದೆನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರೋದ್ರಿಂದ ಹೊಸಬ್ರಿಗೂ ಕೂಡ ಹೆಚ್ಚೆಚ್ಚು ಅವಕಾಶಗಳು ಸಿಗ್ತಾ ಇದೆ, ಸಿಗುತ್ತೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ತಮ್ಮ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭವನ್ನ ಕೋರಿ, ಈ ಕತೆ ಯಶಸ್ವಿಯಾಗಿ ಬರಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯವನ್ನ ಕೋರಿ, ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ, ಈ ಚಿತ್ರ ನಿರ್ಮಾಣ ಕೈಗೊಂಡಿರೋದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಟೈಟ್ಲು ಇದೊಂದು ಕಾಮಿಡಿ ಜಾನರು. ಅವನು ಈ ಪಾತ್ರದ ಮುಖ್ಯ ಪಾತ್ರಧಾರಿ. ಇದರಲ್ಲಿ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಮುಖ್ಯ ಪಾತ್ರಧಾರಿ ಅವನು ಎಲ್ಲರಿಗೂ ಮೋಸ ಮಾಡಿ ಕೊನೆಗೆ ಅವನ್ ಏನಾಗುತ್ತೆ ಅನ್ನೋದೇ ಕಾನ್ಸೆಪ್ಟ್. ಅದಕ್ಕೋಸ್ಕರ ಅವನ ಹೆಸರು ಋಷಿ ಅಂತ ಇರುತ್ತೆ. ಅವ್ನು ಫ್ರಾಡ್ ಮಾಡೋದ್ರಿಂದ ಅವನು ಫ್ರಾಡ್ ಋಷಿ ಅಂತ. ಯಾರು ಡೈರೆಕ್ಟ್ ಮಾಡ್ತಾರೆ ಸರ್? ಈ ಸಿನಿಮಾಗೆ ಡೈರೆಕ್ಟರ್ ಋಷಿ ಅಂತ ನಾನು ಒಳಿತು ಮಾಡೋ ಮನುಷ್ಯ, ಇರೋದು 3 ದಿವಸ, ಕಾಯಕವೇ ಕೈಲಾಸ ಅಂದರು ಬಸವ. ಸುಮಾರು ಗೀತೆಗಳನ್ನ ಬರೆದಿದ್ದೀನಿ. 2-3 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು, ಮಂಜು ಆಮೇಲೆ ಮಧು, ಹರಿಕೃಷ್ಣ, ಲೋಕಿ, ಎಸ್ ಟಿ ಸೋಮಶೇಖರ್ ಎಲ್ಲ ಸೇರ್ಕೊಂಡು ಒಂದು ತಂಡ ಸೇರ್ಕೊಂಡು ನಾವು ಒಂದು ನಿರ್ಮಾಣ ಮಾಡ್ತಾ ಇದ್ದೀವಿ.
ಇದು ಇವತ್ತು ಸಾಂಗ್ ಶೂಟ್ ಆಗುತ್ತೆ. ಇವತ್ತು ಆಕ್ಚುಲಿ ಇದು ಒಂದು ಎಣ್ಣೆ ಸಾಂಗು ಇವತ್ತಿಂದ ಆರಂಭ ಆಗುತ್ತೆ. ಒಂದು 30-40 ದಿವಸದಲ್ಲಿ ಈ ಶೂಟಿಂಗ್ ಮುಗಿಯುತ್ತೆ. ಎಲ್ಲೆಲ್ಲಿ ಶೂಟಿಂಗ್ ಮಾಡೋಕ್ಕೆ ಲೊಕೇಶನ್ ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಇವಾಗ ಈ ಸಾಂಗ್ ಇಲ್ಲಿ ಮುಗಿಸ್ತೀವಿ. ನಂತರ ಒಂದು ಸೆಟ್ ಹಾಕ್ತೀವಿ ಬೆಂಗಳೂರು ಮೂವೀಸ್ ಅಲ್ಲಿ, KR ಪುರಮ್. ನಂತರ ನಾವು ಗಂಗಾವತಿ, ಮುದುಗಲ್ಲು, ಬಿಜಾಪುರ, ಆಮೇಲೆ ಗುಲ್ಬರ್ಗ ಆ ಕಡೆ ಎಲ್ಲ ಸಾಂಗ್ಸ್ಗೆಲ್ಲ ಆ ಕಡೆ ಹೋಗ್ತೀವಿ. ಬೇರೆ ಹಿರಿಯ ಕಲಾವಿದ್ರು ಯಾರು? ಹಿರಿಯ ಕಲಾವಿದರು ಒಬ್ರು ಹಿರಿಯ ಕಲಾವಿದರು, ಎಲ್ಲರೂ ಹೊಸಬ್ರೆ. ಇದರಲ್ಲಿ ಯಾರು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಂತ ಯಾರು ಇಲ್ಲ. ಒಂಥರ ಒಂದು ತುಂಬಾ ಪವರ್ಫುಲ್ ವ್ಯಕ್ತಿ, ಒಬ್ಬ ವ್ಯಕ್ತಿನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ. ಇದರಲ್ಲಿ ಅವರು ರಿವೀಲ್ ಮಾಡಬಾರ್ದು, ಅವ್ರಿಗೊಂದು ಪ್ರೋಗ್ರಾಮ್ ಮಾಡಿ ರಿವೀಲ್ ಮಾಡೋಣ ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ಎಷ್ಟು ವೆಚ್ಚದಲ್ಲಿ ಆಗ್ತಿದೆ ಸರ್ ಸುಮಾರು 1.5-2 ಕೋಟಿ ಆಗುತ್ತೆ. 1.5-2 ಕೋಟಿ ಆಗುತ್ತೆ. ಹೀರೋಯಿನ್ ಯಾರಾದ್ರೂ ಇದಾರೆ ಸರ್? ಸರ್ ಹೀರೋಯಿನ್ 4 ಜನ ಇದ್ದಾರೆ. ಇವರು ಚೈತ್ರ ಅಂತ ಅಂದ್ಬಿಟ್ಟು, ಇನ್ನೊಬ್ರು ಸ್ವಾತಿ ಅಂತ ಅಂದ್ಬಿಟ್ಟು, ಚೈತ್ರ ಕೊಟ್ಟೂರ್ ಅಂತ ಅಂದ್ಬಿಟ್ಟು, ರಾಜೇಶ್ವರಿ ಅಂತ ಅಂದ್ಬಿಟ್ಟು. ಚೈತ್ರ ಕೊಟ್ಟೂರ್ ಅವರು ಉಪೇಂದ್ರ ಅವ್ರ ಸಿನಿಮಾ ಒಂದು ಶೂಟಿಂಗ್ ಅಲ್ಲಿ ಇದ್ದಾರೆ. ಆಮೇಲೆ ಇವರು ರಾಜೇಶ್ವರಿ ಅಂದ್ಬಿಟ್ಟು ಅವ್ರಿಗೆ ಮೈ ಆರಾಮಿಲ್ಲ, ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಇವಾಗ ಇವ್ರು ಬಂದಿದ್ದಾರೆ. ಇನ್ನೊಬ್ರು ಅವರು ಕಾಸ್ಟ್ಯೂಮ್ ಸಾಂಗ್ ಅವ್ರದ್ದೇ ಸಾಂಗ್ ಇರೋದ್ರಿಂದ ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಹೋಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇಲ್ಲಿ ನಾವು ಮುಖ್ಯವಾಗಿ ನಿರ್ಮಾಪಕರು ಅಂತ ಏನಿಲ್ಲ, ನಾವು ಒಂದು ತಂಡ ಇದೆ ನಮ್ದು. 4 ಜನ ಎಲ್ಲ ಸೇರ್ಕೊಂಡಿರ್ತೀವಿ. ನಮ್ಮ ಹರಿಕೃಷ್ಣ, ಮಂಜು, ಲೋಕಿ ಅಂತ ಹೇಳಿ, ಸೋಮಶೇಖರ್ ಅಂತ ಹೇಳಿ. ಸೊ ನಾವೊಂದೊಂದು ಟೀಮ್ ವರ್ಕ್ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ಯಾರು ನಿರ್ಮಾಪಕರು ನಾನು ಅನ್ನೋದು ಅಂದ್ರೆ ಪ್ರೊಫೆಷನಲ್ ಯಾರು ಇಲ್ಲ. ಸೊ ಎಲ್ಲರೂ ಕೂಡ ಹೊಸಬರು. ಅಂದ್ರೆ ನಾವೆಲ್ಲ ಹೊಸ ಒಂದು ಕಲಾವಿದನ್ನ ಪರಿಚಯ ಮಾಡೋಣ ಅಂತ ಹೇಳಿ ಒಂದು ಇಂಡಸ್ಟ್ರಿಗೆ ಒಂದು ಮಾಡ್ತಾ ಇದೀವಿ ಸರ್, ಅಷ್ಟೇ. ಏನಕ್ಕೆ ಸಲುವಾಗಿ ಇಂಡಸ್ಟ್ರಿಗೆ ಬರ್ತಾರ ಸರ್? ಸರ್ ಏನು ಸರ್ವಾಗಿ ಅಂದ್ರೆ ಇವತ್ತು ಆಲ್ರೆಡಿ ಕನ್ನಡ ಚಿತ್ರರಂಗ ಎಲ್ಲೋ ಒಂದು ರೀತಿ ಅಳಿವಿನಂಚಲ್ಲಿ ಹೋಗ್ತಾ ಇದೆ. ಸೊ ಕನ್ನಡ ಚಿತ್ರಗಳನ್ನ ತುಂಬಾ ಕಡಿಮೆ ಜನ ನೋಡ್ತಾ ಇದ್ದಾರೆ. ಸೊ ಎಲ್ಲಾನು ಡಬ್ಬಿಂಗ್ ಆಗ್ತಾ ಇದೆ, ಎಲ್ಲಾ ಚಿತ್ರದಲ್ಲೂ ನಡೀತಾ ಇದೆ. ಸೊ ಅದನ್ನ ನಾವು ಒಂದು ಹೊಸ ರೀತಿಯಲ್ಲಿ ಚಿತ್ರ ಅಂದ್ರೆ ಕಥೆಯನ್ನ ಸೃಷ್ಟಿ ಮಾಡಿ, ನಾವೇನೆ ಕತೆ ಅಂದ್ರೆ ನಮ್ಮ ಋಷಿಸರೇ ಮಾಡಿ ಆ ತರ ಮಾಡ್ತಾ ಇದ್ದೀವಿ ಸರ್, ಅಷ್ಟೇ. ಕನಕಪುರಕ್ಕೆ ಏನಾದ್ರು ಲಿಂಕ್ ಇದೆ ಸರ್? ಸರ್ ಆ ತರ ಏನಿಲ್ಲ. ಸೊ ಸಾಹೇಬ್ ಹೇಳ್ದಂಗೆ ಎಲ್ಲ ಕಾಮಿಡಿ ಅಂತ ಹೇಳಿದ್ರೆ ಸೊ ಎಲ್ಲ ನಗ್ಬೇಕಷ್ಟೇ. ಸೊ ಇವತ್ತು ಯಾರೋ ಒಂದು ಲವ್ ಫಿಲ್ಮ್ ಅಂದ್ರೆ ಯಾರು ನೋಡಲ್ಲ, ಯಾವ ಬರೀ ಇದೇ ಕತೆ. ಸೊ ನಗ್ತೀವಿ ಅಂತ ಅಂದ್ರೆ ಆಟೋಮೆಟಿಕ್ ಎಲ್ಲರೂ ಬಂದು ನೋಡ್ತೀವಿ, ಒಂದು ಕಾನ್ಸೆಪ್ಟ್ ಅಷ್ಟೇ. ಇದು ಮುಂಚೆ ಯಾವ್ದಾದ್ರು ಫಿಲ್ಮ್ ಮಾಡಿದ್ರ ಸರ್? ಸರ್ ಮಾಡಿಲ್ಲ, ಬಟ್ ನಮ್ಮ ಋಷಿ ಸರ್ ನಮ್ಗೆ ಬಹಳ ವರ್ಷಗಳಿಂದ ಪರಿಚಯ. ಸುಮಾರು ನಾವು 4-5 ವರ್ಷ ಹಿಂದೆನೆ ನಾವು ಮಾಡ್ಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಮಾಡಿಲ್ಲ. ಸೊ ಈಗ ನಮ್ಗೆ ಅವ್ರು ಸಿಕ್ಕಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀವಿ. ಸೊ ಚಿತ್ರಕಥೆ ಎಲ್ಲ ನಮ್ಮ ಋಷಿ ಸರ್, ನಮ್ಮ ಋಷಿ ಸಾಹಿತ್ಯ ಋಷಿ, ಚಿತ್ರಕಥೆ ಎಲ್ಲ ಪ್ರತಿಯೊಂದು ಅವರೇ.